ಮಾಡಿದಾಗ ದಿವ್ಯವಾಗಿರತಕ್ಕಂತಹ ಪಾಪವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಇದೊಂದು ಮಾರ್ಗ. ಆದ್ದರಿಂದಾಗಿ ಎಲ್ಲ ವ್ರತಗಳಲ್ಲಿಯೂ ಕೂಡ ಶ್ರೇಷ್ಠವಾಗಿರ್ತಕ್ಕಂತಹ ವ್ರತ ಅಂದ್ರೆ ಅದು ಏಕಾದಶಿ ವ್ರತ ಅಂತ ಹೇಳ್ತಾರೆ. ಅದರಲ್ಲಿ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ದಿವ್ಯವಾದ ಈ ಏಕಾದಶಿ ವ್ರತದ ಮಹಿಮೆಯನ್ನು ಹೇಳ್ತೇನೆ ಕೇಳು. ಸತ್ಯೇಹಂ ಸಂಪ್ರವಕ್ಷ್ಯಾಮಿ ಸಮಾಹಿತ ಮನಾಶುರು. ಒಳ್ಳೆ ಏಕಾಂತ ಮನಸ್ಸಿನಿಂದ ಶ್ರದ್ಧಾ ಭಕ್ತಿಯಿಂದ ಯುಕ್ತರಾಗಿ ಪರಮಾತ್ಮನ ದಿವ್ಯವಾದ ಚರಿತ್ರೆ, ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡುವಂತಹ ದಿವ್ಯವಾದ ವ್ರತ ಇದನ್ನು ಮಾಡಬೇಕಾದ್ರೆ ಹೆಣ್ಣು ಮನಸ್ಥಿತಿ ಇರಬೇಕು. ಯಾವ ಉದ್ದೇಶದಿಂದ ವ್ರತವನ್ನ ಆಚರಣೆಯನ್ನು ಮಾಡಬೇಕು, ಯಾವ ದೇವರ ಧ್ಯಾನವನ್ನು ಮಾಡುತ್ತಾ ಪರಮಾತ್ಮನ ರೂಪವನ್ನ ಚಿಂತನೆಯನ್ನ ಮಾಡುತ್ತಾ ಧ್ಯಾನ ತಪಸ್ಸು ಸ್ವಾಧ್ಯಾಯ ಇಂದ್ರಿಯ ನಿಗ್ರಹ ಇದನ್ನ ಇಟ್ಟುಕೊಂಡು ಆ ಏಕಾದಶಿ ವ್ರತವನ್ನ ಮಾಡಬೇಕು. ಇದರಿಂದ ಏನು ಮಹಿಮೆ ಇದೆ, ಮಾಡಿದರೆ ಏನು ಫಲ ಬರುತ್ತದೆ ಅನ್ನುವಂತಹ ಎಲ್ಲ ವಿಚಾರವನ್ನು ಕೂಡ ನಿಮಗೆ ತಿಳಿಸ್ತೀನಿ ಕೇಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮೊಟ್ಟ ಮೊದಲಿಗೆ ಹೇಳಿರ್ತಕ್ಕಂತಹ ವಿಚಾರ ವೇದ ವಿದುಷಃ ಪುರಾಣಜ್ಞಾನ್ ಹಿತೇಂದ್ರಿಯಾನ್ ಸಂಪೂಜ್ಯ ದೇವ ದೇವೇಶಂ ಷೋಡಶೈ ಉಪಚಾರಕೈಃ. ಈ ವ್ರತವನ್ನು ಪ್ರಾರಂಭ ಮಾಡಬೇಕಾದ್ರೆ ಮೊದಲಿಗೆ ಗುರುಗಳ ಉಪದೇಶ ಆಗಬೇಕು. ತತ್ವಗಳ ಮಹಿಮೆಯನ್ನ, ಭಗವಂತನ ಮಹಿಮೆಯನ್ನ ಅರಿಯಬೇಕು, ಮನಸ್ಸಿನಲ್ಲಿ ಇರಿಸಬೇಕು. ಅವಾಗ ಆ ಏಕಾದಶಿ ಮಾಡಬೇಕಾದ್ರೆ ಹೆಂಗೆ ಮಾಡಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ನಮಗೆ ಬರಲಿಕ್ಕೆ ಶಕ್ತಿ ಅದ ಅಂತ ಹೇಳ್ತಾರೆ. ವೇದ ವಿದುಷಃ ಪುರಾಣಜ್ಞ ಹಿತೇಂದ್ರಿಯ ಹೇಳ್ತಾರೆ. ಗುರುಗಳು ಅಂತಂದ್ರೆ ಯಾರ್ಯಾರನ್ನೋ ಗುರು ಅಂತ ಇವತ್ತು ಸ್ವೀಕಾರ ಮಾಡುವಂತಹ ಒಂದು ಪದ್ಧತಿ ಅದ. ಅದಕ್ಕೆ ಅವ್ರು ಹೇಳ್ತಾರೆ ಹಿತೇಂದ್ರಿಯ, ಇಂದ್ರಿಯ ನಿಗ್ರಹಗಳಂತಹ ವ್ಯಕ್ತಿಗಳನ್ನ ಗುರುಗಳು ಅಂತ ಸ್ವೀಕಾರ ಮಾಡ್ರಿ. ಏನೇನೋ ಉಪದೇಶ ಮಾಡ್ತಾರೆ ಅಂತ ಹೇಳಿ ಒಂದು 108 ಮಂದಿ ಇದ್ದಾರೆ, ಅವರನ್ನ ಗುರುಗಳು ಅಂತ ಸ್ವೀಕಾರ ಮಾಡಬೇಡ್ರಿ. ಆದ್ರೆ ಇಂದ್ರಿಯ ನಿಗ್ರಹವುಳ್ಳ ಪುರಾಣಜ್ಞ, ಒಳ್ಳೆ ಜ್ಞಾನವಂತರಾದ ತಪಸ್ಸವಂತರಾದ ಜ್ಞಾನಿಗಳನ್ನ ಗುರುಗಳನ್ನು ಸ್ವೀಕಾರ ಮಾಡಿ ಅವರನ್ನ ಸಂಪೂಜ್ಯ, ಅವರನ್ನ ಪೂಜ್ಯ ಭಾವನೆಯಿಂದ ಕಂಡು ಅವರು ಹೇಳಿರ್ತಕ್ಕಂತಹ ತತ್ವದ ಉಪದೇಶವನ್ನ ಮನಗೊಂಡು ಆ ದೇವ ದೇವೇಶ ಆ ಭಗವಂತನನ್ನ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಿ ವ್ರತವನ್ನ ಧಾರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದನ್ನ ರುದ್ರದೇವರು ಹೇಳುವಂತಹ ಮಾತು, ಬೇರೆ ಯಾರು ಅಲ್ಲ. ಆ ರುದ್ರದೇವರು ಉಪದೇಶವನ್ನು ಮಾಡ್ತಾ ಇದ್ದಾರೆ ಸನತ್ ಕುಮಾರರಿಗೆ. ಏನು ಅಂತಂದ್ರೆ ಏಕಾದಶ್ಯಾಂ ನಿರಾಹಾರಃ ಸ್ಥಿತ್ವಾ ಅಹಮಪರೇ ಅಹನಿ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿರತಕ್ಕಂತಹ ವಾಕ್ಯ ಇದೆ. ಏಕಾದಶಿ ದಿವಸ ನಿರಾಹಾರದಿಂದ ಇದ್ದು ಆ ದಿವ್ಯವಾಗಿರತಕ್ಕಂತಹ ಪರಮಾತ್ಮನ ಚಿಂತನೆಯನ್ನು ಮಾಡಿ ಆ ಮರು ದಿವಸ ಪುಣ್ಯರೇಖಾಕ್ಷನಿಗೆ ಶರಣು ಹೋಗಿ ಆ ಭಗವಂತನ ಚಿಂತನೆಯನ್ನ ಮಾಡುತ್ತಾ ಪಾಲನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಹೆಂಗ ಈ ವ್ರತವನ್ನ ಗ್ರಹಣವನ್ನು ಮಾಡಬೇಕು ಅಂತಂದ್ರೆ ಗುರಿಯಾಚರಣೆಯೋ ವತ್ಸ ಗುರುದೇವಾಗ್ನಿ ಸನ್ನಿಧೌ ಅಂತ ಹೇಳ್ತಾರೆ. ಈ ನಿಯಮವನ್ನ ಪಾಲನೆ ಮಾಡಬೇಕಾದ್ರೆ ಗುರುಗಳ ಸನ್ನಿಧಾನದಲ್ಲಿ ಮಾಡಿದ್ರೆ ವಿಶೇಷವಾಗಿರತಕ್ಕಂತಹ ಪುಣ್ಯ ಇದೆ ಅಂತ ಪುರಾಣಗಳು ತಿಳಿಸಿಕೊಡಲಿಕ್ಕೆ. ನಿಮ್ಮ ಸೌಭಾಗ್ಯ ಇದು ಧಾರವಾಡ ದ್ವಾರವಾಡ ಮೋಕ್ಷಕ್ಕೆ ಮಾರ್ಗ. ಅದನ್ನ ಮಾಡಿಸಿಕೊಡುವಂತಹ ಗುರುಗಳ ದಿವ್ಯವಾದ ಮಹಾಮಹಿಮೋಪೇತರಾದ ಹಂಸನಾಮಕ ಪರಮಾತ್ಮನಿಂದ ಪ್ರಾರಂಭ ಮಾಡಿಕೊಂಡು ನಮ್ಮ ಪರಮ ಗುರುಗಳವರೆಗೂ ಕೂಡ ಇರುವ ಸನ್ನಿಧಾನ ನಮ್ಮ ಗುರುಗಳಲ್ಲಿದೆ. ಅಂತಹ ಗುರುಗಳ ಸನ್ನಿಧಾನದಲ್ಲಿ ನಾವು ದಿವ್ಯವಾಗಿರ್ತಕ್ಕಂತಹ ಸಂಕಲ್ಪವನ್ನ ಮಾಡಿ ವ್ರತವನ್ನ ಮಾಡೋದು ಅಂತಂದ್ರೆ ನಮ್ಮ ಜೀವನದ ತಾರಕದ ಸ್ಥಿತಿ ಗತಿ ಕ್ಷಣ ಎಲ್ಲವೂ ಕೂಡ ಪ್ರಾಪ್ತಿಯಾಗಿರೋದನ್ನು ನಾವು ಮನಗೊಳ್ಳಬೇಕು. ಇದು ಕೋಟಿ ಜನ್ಮಗಳ ಅನಂತ ಜನ್ಮಗಳ ಪುಣ್ಯದ ಒಂದು ಸಂಚಯ. ಆ ಸಂಗ್ರಹ ಇದ್ರೆ ಮಾತ್ರ ಇಂತಹ ಸೌಭಾಗ್ಯ ಸಿಗಲಿಕ್ಕೆ ಶಕ್ಯ ಇದೆ. ಹಾಗಾಗಿ ವತ್ಸ ಮಗನೇ ಹೇಳ್ತಾ ಇದ್ದಾರೆ ಗುರುದೇವಾಗ್ನಿ ಸನ್ನಿಧೌ. ಅಂತಹ ದೇವತೆಗಳು ಎಂತಹ ಮಹಿಮೋಪೇತರಾಗಿರತಕ್ಕಂತಹ ಪರಮಾತ್ಮನ ದಿವ್ಯವಾದ ಸನ್ನಿಧಾನದಲ್ಲಿ ಯತ್ರ ಯಾತ್ರಿಗದು ಸಂತತಿ ಕೇತು
ಪ್ರಾರ್ಥನೆ ಇದೆ, ಇಂತಹ ಸಮಯ, ಇಂತಹ ಒಂದು ಅವಕಾಶ ಇದು ಜೀವನದಲ್ಲಿ ಮತ್ತೆ ಸಿಗೋದಿಲ್ಲ. ತಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಗಳಿಂದ ನಿರಾಹಾರದಿಂದ ಇದೊಂದು ಪರಮಾತ್ಮನಿಗಾಗಿ ಕೊಡುವಂತಹ ಒಂದು ಆ ದಿವ್ಯವಾಗಿರತಕ್ಕಂತಹ ಕೃತಜ್ಞತೆ. ನಮಗೆ ಪರಮಾತ್ಮನಿಗೆ ಏನೂ ಕೊಳ್ಳಿಕ್ಕಾಗೋದಿಲ್ಲ, ಆದರೂ ಕೂಡ ಇದೊಂದು ಸಮರ್ಪಣೆ ಭಾವದಿಂದ ನಾವು ಏಕಾದಶಿ ವ್ರತವನ್ನು ಮಾಡಿದ್ದೇ ಆದರೆ ಗುರುಗಳಿಗೆ ನಾವು ಏನು ಕಾಣಿಕೆಯನ್ನು ಕೊಟ್ಟರೂ ಕೂಡ ಅದು ಸಂತೋಷವಾಗೋದಿಲ್ಲ. ನಾವು ಮಾಡುವಂತಹ ಧರ್ಮ ಕಾರ್ಯ, ಜ್ಞಾನ ಕಾರ್ಯ, ಪರಮಾತ್ಮನಿಗೆ ಮಾಡುವಂತಹ ಸೇವೆ, ತಪಸ್ಸು, ಸ್ವಾಧ್ಯಾಯ, ಧರ್ಮನಿಷ್ಠೆ, ಇದರಿಂದಲೇ ಗುರುಗಳಿಗೆ ಸಂತೋಷ ಇದೆ ಹೊರತಾಗಿ ನಾವು ಅನೇಕ ಹಣವನ್ನ, ಒತ್ತಡನ್ನ, ಒಳಗನ್ನ ಕೊಟ್ಟರೆ ಸಂತೋಷ ಆಗತ್ತೆ. ಆದರೆ ಈ ಕಾಣಿಕೆಯನ್ನು ಕೊಟ್ಟಾಗ ಏನು ಸಂತೋಷ ಗುರುಗಳು ಪಡ್ತಾರೆ ಅದನ್ನ ಬೇರೆ ಯಾವುದರಿಂದಲೂ ಕೂಡ ಅದನ್ನ ಅವರಿಗೆ ಸಂತೋಷ ಪಡಿಸಲಿಕ್ಕೆ ಶಕ್ತಿ ಇಲ್ಲ. ಅಂತಹ ಅವಕಾಶ, ಒಂದು ಅಂತಹ ಸನ್ನಿವೇಶ ಅದೆಲ್ಲವೂ ಕೂಡ ನಮಗೆ ಭಗವಂತ ಕಲ್ಪಿಸಿಕೊಟ್ಟಿದ್ದಾನೆ. ಅದನ್ನ ನಾವು ಉಪಯೋಗ ಮಾಡಿಕೊಂಡು ಆ ಧರ್ಮ ಮಾರ್ಗದಲ್ಲಿ ನಡೆದು ಗುರುಗಳಿಗೆ ಇಂತಹ ಅದ್ಭುತವಾದ ಕಾಣಿಕೆಯನ್ನು ಸಮರ್ಪಣೆ ಮಾಡುವಂತಹ ಒಂದು ಸಂದರ್ಭ ನಮಗೆ ದೇವರು ಒದಗಿಸಿಕೊಟ್ಟಿದ್ದಾನೆ. ಅದರಿಂದ ವಂಚಿತರಾಗಿ, ಅದರಿಂದ ನಾವು ಆ ದೂರ ಉಳಿದು ಮತ್ತೆ ಪಾಪದ ಕೂಪದಲ್ಲಿ ಬೀಳುವಂತೆ ಮಾಡಬೇಡಪ್ಪ ಅಂತ ಆ ಮೂಲರಾಮಚಂದ್ರ ದೇವರಿಗೆ ಈ ಪ್ರಾರ್ಥನೆಯನ್ನ ಭಗವಂತನಿಗೆ ಸಲ್ಲಿಸಬೇಕು. ಈ ಪ್ರಾರ್ಥನೆ ನಮ್ಮದಾಗಿರಬೇಕು. ಹಾಗಾಗಿ ಗುರಿಯಾಚ ಏವಂ ವತ್ಸ ಗುರುದೇವಾಜ್ಞ ಸನ್ನಿಧೌ ತತ್ತಿನೇ ಭೂಮಿಶಾಯಿ. ಅವತ್ತ ಭೂಮಿಯಲ್ಲಿ ಮಲಗಿಕೊಂಡು ಆ ಪರಮಾತ್ಮನ ಪ್ರೀತ್ಯರ್ಥವಾಗಿ ತಥಾ ಪ್ರಭಾತೆ ವಿಮಲೆ ಕೇಶವಾರ್ಪಿತ ಮಾನಸಃ ಶ್ರೀಧರೇ ನಿಕಟಾವಾಕ್ಯಂ. ಆ ದಿವ್ಯವಾಗಿರತಕ್ಕಂತಹ ಶ್ರೀಧರ ರೂಪಿಯಾದ ಪರಮಾತ್ಮನಿಗೆ ದಿವ್ಯವಾದ ವೃತದ ಸಮರ್ಪಣೆ ಅಂತ ಪ್ರತ್ಯೇಕರಾಗಿ ಪರಮಾತ್ಮನ ಒಂದು ರೂಪವನ್ನು ಅದು ಶ್ರೀಧರ ರೂಪಿಯಾಗಿ